ಸರ್, ಇವಾಗ ಮಾದರಿಯ ಪ್ರಶ್ನೆ ಪತ್ರಿಕೆಗಳಿರುತ್ತೆ, ಮಾಡೆಲ್ ಕ್ವಶನ್ ಪೇಪರ್ಸು. ಅದು ಹೇಗೆ ಉಪಯುಕ್ತ ಆಗುತ್ತೆ ವಿದ್ಯಾರ್ಥಿಗಳಿಗೆ ಅದನ್ನು ಫಾಲೋ ಮಾಡಿದ್ರೆ, ಅದು ಸಾಲ್ವ್ ಮಾಡಿದ್ರೆ ಅಂತ ಸ್ವಲ್ಪ ಮಾಹಿತಿ ಕೊಡಿ. ಎಸ್, ಈ ಮಾದರಿ ಪ್ರಶ್ನೆ ಪತ್ರಿಕೆ ಅಂದಾಗೆ ನನ್ನ 10ನೇ ತರಗತಿ ನಮಗೆ ನೆನಪಾಗುತ್ತೆ. ಈಗ ನೀವು ಗಣಿತ ಪತ್ರಿಕೆಯನ್ನು ತಗೊಂಡ್ರೆ ಒಂದು ಪ್ರಶ್ನೆ ನಾವು ಇದ್ದಾಗನು ಕೇಳ್ತಾರೆ, ಈಗಲೂ ಕೇಳ್ತಿದ್ದಾರೆ. ಅಂದರೆ ವರ್ಗ ಸಮೀಕರಣದ ಆದರ್ಶ ರೂಪ ಅಂತ ಒಂದು ಬರುತ್ತೆ. ಅಂದರೆ ಇದನ್ನು ಬಿಡಿಸೋದ್ರಿಂದ ಏನಾಗುತ್ತೆ ಮಕ್ಕಳಿಗೆ ಅಂತಂದರೆ, ಮಾದರಿ ಪ್ರಶ್ನೆ ಪತ್ರಿಕೆ ನಮ್ಮ ಪರೀಕ್ಷೆಯ ಒಂದು ಬಹಳ ಮುಖ್ಯವಾದ ಭಾಗ. ನೀವು ಒಂದು 5 ವರ್ಷದ ಪ್ರಶ್ನೆ ಪತ್ರಿಕೆ ಬಿಡಿಸಿದ್ರೆ ಯಾವುದು ನಿಜವಾಗಿ ಬಂದಿದೆ, ಎಷ್ಟು ಸಲ ಬಂದಿದೆ ಅನ್ನೋದು ನಮಗೆ ಗೊತ್ತಾಗುತ್ತೆ ಪರೀಕ್ಷೆ ಒಳಗಡೆ. ಹಾಗೆ ಅಲ್ಲಿ ಕನಿಷ್ಠ 1ಕ್ಕಿಂತ ಹೆಚ್ಚು ಬಾರಿ ಯಾವ ಪ್ರಶ್ನೆ ಕೇಳಿದ್ದಾರೆ ಅನ್ನೋದು ಕೂಡ ನಮಗೆ ಅರ್ಥ ಆಗುತ್ತೆ. ಮತ್ತೆ ಅಲ್ಲಿ ಏನು ಮಾಡ್ತಾರೆ ಅಂದ್ರೆ, ನಿಗದಿತ ಸಮಯದಲ್ಲಿ, ಅಂದ್ರೆ ಒಂದು ಪ್ರಶ್ನೆ ನಿಗದಿತ ಸಮಯದಲ್ಲಿ ನಾವು ಎಷ್ಟು ಬಿಡಿಸಬಹುದು ಅನ್ನೋದು ನಮಗೆ ಸಹಕಾರ ಆಗುತ್ತೆ. ಹಾಗೆ ಯಾವ ಕೌಶಲ್ಯಗಳನ್ನ ಆಧಾರವಾಗಿ ಇಟ್ಕೊಂಡು ಪ್ರಶ್ನೆಯನ್ನ ಕೇಳಿದ್ದಾರೆ, ಆ ಪ್ರಶ್ನೆಗೆ ನಾನು ಎಷ್ಟು ಅರ್ಥವತ್ತಾದ ಪ್ರಶ್ನೆಗೆ ಉತ್ತರನ ಬರೀಬೇಕು ಅನ್ನೋದು ಈ ಮಾದರಿ ಪ್ರಶ್ನೆ ಪತ್ರಿಕೆಯಿಂದ ಗೊತ್ತಾಗುತ್ತೆ. ಬಹಳ ಇಂಟ್ರೆಸ್ಟಿಂಗ್ ಆಗಿ ಈಗ ಮಾದರಿ ಪ್ರಶ್ನೆ ಪತ್ರಿಕೆಗಳಲ್ಲಿ ನಾವು ನೋಡೋದಾದ್ರೆ, ಅಂದ್ರೆ ಒಂದು 5 ವರ್ಷದಲ್ಲಿ ಯಾವ ಅಧ್ಯಾಯದಿಂದ ಅತಿ ಹೆಚ್ಚು ಪ್ರಶ್ನೆ ಕೇಳಿದ್ದಾರೆ, ಮತ್ತೆ ನಮಗೆ 6 ಅನ್ನೋ 2 ಕ್ವಶನ್ಸ್ ಬರ್ತಾವೆ, ಇದನ್ನು ಬರೀರಿ ಅಥವಾ ಇದನ್ನು ಬರೀರಿ ಅಂತ. ಅಲ್ಲಿ ಕೂಡ ಮಲ್ಟಿಪಲ್ ಡಬಲ್ ಎಸ್ ಎಲ್ಲ ಆಗಿದೆ ಅನ್ನೋದು ಗೊತ್ತಾಗುತ್ತೆ. ಈಗ ಥೇಲ್ಸ್ನ ನಿಯಮ ಅವಾಗಲೂ ಕೇಳ್ತಿದ್ರು, ಈಗಲೂ ಕೇಳ್ತಾರೆ. ಸೊ ಹೀಗಾಗಿ ಅಂತ ಪ್ರಶ್ನೆಗಳನ್ನ ನಾವು ಪದೇ ಪದೇ ಬೆಳೆಸೋದ್ರಿಂದ ನಮಗೆ ಈ ಮಾದರಿ ಪ್ರಶ್ನೆ ಪತ್ರಿಕೆಯಿಂದ ಲಾಭ ಆಗುತ್ತೆ. ಇನ್ನೊಂದು ಮುಖ್ಯವಾಗಿ ಇದರಿಂದ ಲಾಭ ಆಗೋದು ಅಂತಂದ್ರೆ, ನಮಗೆ ಯಾವ ಪ್ರಶ್ನೆಗೆ ಎಷ್ಟು ಸಮಯ ನಾವು ತಗೋತಿದ್ದೀವಿ ಅನ್ನೋದು ನಮಗೆ ಪ್ರಾಕ್ಟೀಸ್ ಆಗುತ್ತೆ. ಅಂದ್ರೆ ನೀವು 1ನೇ ಪ್ರಶ್ನೆ ಪತ್ರಿಕೆ ಬಿಡಿಸಿದಾಗ ನೀವು 5 ನಿಮಿಷದಲ್ಲಿ ಬರೀಬಹುದು, 2ನೇದು ನೀವು ಬಿಡಿಸಿದಾಗ ನೀವು 4 ನಿಮಿಷದಲ್ಲಿ ಬಿಡಿಸಬಹುದು. ಹೀಗೆ ನಿಮ್ಮ ಅವಧಿ ಇದೆಯಲ್ಲ, ಸಮಯ ನಿರ್ವಹಣೆ ಇದೆಯಲ್ಲ, ಅದು ತುಂಬಾ ಅಚ್ಚುಕಟ್ಟಾಗುತ್ತೆ. ಮತ್ತೆ ನೀವು ಪರೀಕ್ಷೆ ಬರ್ದಂಗೆ ನಿಮ್ಮಲ್ಲಿ ಆತ್ಮವಿಶ್ವಾಸ, ಧೈರ್ಯ, ನಾನು ಬರೀಬಲ್ಲೆ, ಇಷ್ಟು ನಾನು ಉತ್ತರಿಸಬಲ್ಲೆ ಅನ್ನುವಂತಹ ಕ್ಷಮತೆ ಬರುತ್ತದೆ ಮತ್ತು ಧೈರ್ಯ ಬರುತ್ತದೆ. ಅದಕ್ಕೋಸ್ಕರ ಈ ಮಾದರಿ ಪ್ರಶ್ನೆ ಪತ್ರಿಕೆಗಳು ಬಹಳ ಮುಖ್ಯ ಆಗ್ತವೆ. ಯಾವ ಮಗು ತುಂಬಾ ಅತಿ ಹೆಚ್ಚು ಅಂಕ ತಗೋಬೇಕನ್ನುತ್ತೆ, ಆ ಮಗು ಕಂಪಲ್ಸರಿ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸಬೇಕು. ಕೆಲವು ಮಕ್ಕಳಿಗೆ ಭಯ ಇರುತ್ತೆ, ಅದು ನಾನು ಇಲ್ಲಿ ಫೇಲ್ ಆಗಿಬಿಡ್ತೇನೋ ಅಂತ ಮಕ್ಕಳು ಕೂಡ ಈ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸೋದ್ರಿಂದ ಕಾನ್ಫಿಡೆನ್ಸ್ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಹೀಗಾಗಿ ಈ ಮಾದರಿ ಪ್ರಶ್ನೆ ಪತ್ರಿಕೆಗಳು ಬಹಳ ಮುಖ್ಯ ಆಗುತ್ತೆ ನಮ್ಮ ಈ ಪರೀಕ್ಷೆಗೆ ಸಂಬಂಧಪಟ್ಟಂತೆ.